ಸ್ವಾಮೀಜಿಗೂ ಗೊತ್ತಾಗದೇ ಇರೋಂಗೆ ರಾಗಿಣಿ ರೂಮ್ಗೆ ಹೋಗ್ಬಿಟ್ಟು ಒಂದಷ್ಟು ದುಡ್ಡು ಲಪಟಾಯಿಸ್ಬೇಕು. ನನ್ನ ಅದೃಷ್ಟ ಜಾಸ್ತಿ ಸಿಕ್ಕಿದ್ರೆ ಇವತ್ತೇ ಇವರಿಬ್ಬರು ಕೈ ಕೊಟ್ಟು ಇಲ್ಲಿಂದ ಹೊರಟೋಗ್ಬಿಡ್ಬೋದು. ಮಗುಗೆ ಈ ಹಾಲು ಕುಡಿಸಿದ್ರೆ 12 ಗಂಟೆ ಒಳಗಡೆ ಅದು ಕುಚ್ಚಿಡಿಯೋದು ಗ್ಯಾರಂಟಿ. ಆದರೆ ಈ ರಾತ್ರಿಯಲ್ಲಿ ಬೀಜ ಬೆರೆಸಿರೋ ಹಾಲನ್ನ ಯಾರಿಗೂ ಗೊತ್ತಾಗದೆ ಕುಡಿಸೋದು ಹೇಗೆ? ಅಯ್ಯಯ್ಯೋ, ತಮ್ಮಂಗೆ ತಲೆಕೆಡ ಔಷಧಿ ಕುಡ್ಸಕ್ ಹೋಗ್ತಿದ್ರಲ್ಲಪ್ಪ. ಇದನ್ ಕುಡಿದ್ರೆ ತಮ್ಮಂಗೆ ತಲೆ ಕೆಡುತ್ತೆ. ಏನ್ ಮಾಡೋದೀಗ? ಮಾಡಿ ಎತ್ತನ ಎಪ್ಸಿ ಕಿಶೋರ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ಬೇಕು. ವಾ, ಈ ಅಮ್ಮ ಚೆನ್ನಾಗಿ ತಿಂದು ಗೊರಕೆ ಹೊಡಿತಿರ್ಬೇಕು. ಹೇಗೋಗೋದು ಒಳಕ್ಕೆ? ಐಡಿಯಾ. ನನ್ನ ತಮ್ಮಂಗೆ ತಲೆ ಕೆಡೋಂಗ್ ಮಾಡ್ತೀಯಾ? ನಿಂಗೆ ಏನ್ ಮಾಡ್ತೀನಿ ನೋಡ್ತಿರೋ. ಗಣೇಶ ಗಣೇಶ ಪ್ಲೀಸ್, ಇವಳು ತಮ್ಮನ ತರ ಚಿಕ್ಕವನಾಗಿ ಮಾತಾಡ್ದೆ ಮಾಡಪ್ಪ ಪ್ಲೀಸ್ ಪ್ಲೀಸ್. ತುಂಬಾ ಥ್ಯಾಂಕ್ಸ್ ಗಣೇಶ. ಹುಡುಗ ಇಲ್ಲೇ ಇದ್ದಾನಲ್ಲ, ನಾನು ಇವನಿಗೆ ಹಾಲು ಕುಡ್ಸಕ್ಕೆ ಬಂದಿದ್ದೆ. ಪಾರೋ ರಜಾ, ನನ್ನ ರಜಾ ಬಾ. ಇಲ್ಲೇನು ಮಾಡ್ತಿದೀಯೋ? ಮಾಡ್ತೀನಿ ರೀ. ಅಂಜಲಿ, ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಬರ್ತಿದ್ಯಾ? ಬಿಡು ಕಂದ, ನಂಗೆ ತುಂಬ ಕೆಲಸ ಇದೆ. ಬಾತೆ, ನಿಮ್ಗೊಂದು ತಮಾಷೆ ತೋರಿಸ್ತೀನಿ. ತಮಾಷೆನಾ? ಏನದು? ಹೇಳಲ್ಲ, ಬರ್ಬೇಕಪ್ಪ. ಯಾರು? ಯಾರದು? ಅಜ್ಜಿ, ನಾನು ಅಂಜಲಿ ನನ್ನ ಜೊತೆ ಮಾಡಿತ್ತೆ ಬಂದಿದ್ದಾಳೆ. ಓ, ನನ್ನ ಬಂಗಾರನ ಚೆನ್ನಾಗಿದ್ದೀಯ ತಾನೇ? ರಾತ್ರಿ ಎಲ್ಲ ನಿಂಗೇನು ತೊಂದರೆ ಆಗಲಿಲ್ಲ ತಾನೇ? ನಿತ್ಯ, ಅಂಜಲಿ ಚೆನ್ನಾಗಿದ್ದಾಳೆ ತಾನೇ? ಹ್ಞೂ ಅಜ್ಜಿ, ಅವಳು ಚೆನ್ನಾಗಿದ್ದಾಳೆ, ಅವಳಿಗೇನೂ ಆಗಿಲ್ಲ. ಬಂಗಾರ ಬಾ, ಬಂಗಾರ ಬಾ, ನನ್ನ ಹತ್ರ ಬಾ ಪುಟ್ಟ, ಬಾ ಪುಟ್ಟ, ಬಾ ಬಾ ಬಾ. ರಾತ್ರಿ ಎಲ್ಲ ನನಗೆ ಇವಳದೇ ಯೋಚನೆ ಆಗ್ಬಿಟ್ಟಿತ್ತು. ಆ ಮಾಂತ್ರಿಕ ಇವಳಿಗೆ ಏನು ಮಾಡಿಬಿಡ್ತಾನೋ ಅಂತ. ಯಾಕಷ್ಟು ಗಾಬರಿ ಆಗಿದ್ರಿ ಅಜ್ಜಿ? ಈ ಮಂತ್ರ ತಂತ್ರ ಮಾಡೋರೆಲ್ಲ ರಾತ್ರಿ ಹೊತ್ತಾನೆ ಮಾಡೋದು. ಅದಕ್ಕೆ ನನಗೇನೇನೋ ಕೆಟ್ಟ ಯೋಚನೆಗಳು, ಕೆಟ್ಟ ಕನಸುಗಳು. ನನಗೆ ರಾತ್ರಿ ನಿದ್ದೆನೇ ಬರಲಿಲ್ಲ. ಅಯ್ಯೋ ಅಜ್ಜಿ, ಯಾಕಷ್ಟು ಯೋಚನೆ ಮಾಡ್ತೀಯಾ? ಆ ಕಳ್ಸ್ವಾಮಿ ನಂಗೆ ಏನು ಮಾಡಕ್ಕಾಗಲ್ಲ. ಏನು ಹೇಳ್ತಿದ್ಯಾ ಅಂಜಲಿ? ಹ್ಞೂ ಅತ್ತೆ, ಅವನು ಕಳ್ಸ್ವಾಮಿ ಅಂತ ನಾನು ಕಣ್ಣಿಡ್ದ್ಬಿಟ್ಟೆ. ಅಯ್ಯೋ ದೇವ್ರೆ, ಅವನು ಕಳ್ಳಸ್ವಾಮಿ ಅಂತ ನಿಂಗೆ ಗೊತ್ತಾಯ್ತು ಬಂಗಾರ? ನನ್ಗೆಲ್ಲ ಗೊತ್ತಾಯ್ತು ಅಜ್ಜಿ. ಅವನು ಭೂತ ನೋಡ್ಸಕ್ಕೆ ಕೂದಲು ಬಳಿ ಬಿಟ್ಟಿದ್ದೀನಿ ಅಂತ ಸುಳ್ಳು ಹೇಳ್ತಿದ್ದಾನೆ. ಸುಳ್ಳ? ಮತ್ತೆ ನಾನೇ ನೋಡಿದ್ನಲ್ಲ, ನೆನ್ನೆ ಎದ್ದಿದ್ ಕೂದಲು ಇವತ್ತಿರ್ಲಿಲ್ಲ. ಅಯ್ಯೋ ಅತ್ತೆ, ಅವನ ತಲೆಯಲ್ಲಿ ಕೂದಲೇ ಇಲ್ಲ. ಅವನು ಗೋಳ್ಗುಂಡ ಸ್ವಾಮಿ, ಅವನ ತಲೆ ಕುಂಬಳಕಾಯಿ. ಒಂದ್ ನಿಮಿಷ ಇರಿ, ಸ್ವಾಮಿ ಕೂದಲನ್ನ ತೋರಿಸ್ತಾನೆ. ನಿತ್ಯ, ಅಂಜಲಿ ಹೇಳ್ತಾ ಇರೋದು ನಿಜನಾ? ಹ್ಞೂ ಅಜ್ಜಿ, ಅವ್ನು ನಿಜವಾಗ್ಲೂ ಡೋಂಗಿ ಸ್ವಾಮಿನೇ.
ಅವ್ನು ನಿನ್ನೆ ಹಾಕೊಂಡಿದ್ವಿಗೂ ಈಗ ಅಂಜಲಿ ಕೈಯಲ್ಲಿದೆ. ನನಗೆ ನಿನ್ನೆಯಿಂದಲೂ ಏನೋ ಅನುಮಾನ ಇತ್ತು. ಅವನು ಕಳ್ಳ ಸ್ವಾಮಿ ಅಂತ ಈಗ ಗ್ಯಾರಂಟಿ ಆಯಿತು. ನಂಗೆ ಕೂದಲು ಜಾಸ್ತಿ ಬಿಡಿದ್ರೆ ಕೆಟ್ಟ ಬರ್ತಿತ್ತು. ಆಗ ಅಮ್ಮ ಕೂದಲು ಕಟ್ ಮಾಡಿಸ್ತಿದ್ಲು. ಸ್ವಾಮಿಗಳಿಗೆ ಕೂದಲು ಕೆಟ್ಟ ಬರಲ್ವಾ? ಅವನಿಗೆ ಕಡ್ತಾ ಹೋಗೋಕ್ಕೆ ಬೇಕಾದಷ್ಟು ಚಟ ಇರಬಹುದು. ಹೇಗಿದ್ರು ಅವ್ನು ಕಳ್ಳ ಸ್ವಾಮಿ ಅಲ್ವಾ? ತಗೋತೆ, ಈ ಕೂದಲನ್ನ ಎಲ್ಲಾರ್ಗೂ ತೋರ್ಸಿ ಅವ್ನು ಕಳ್ಳ ಸ್ವಾಮಿ ಅಂತ ಎಲ್ಲಾರ್ಗೂ ಹೇಳು. ಬೇಡ ಅಂಜಲಿ, ನೀನು ಯಾರ ಕಣಿಗೂ ಕಾಣಿಸಲ್ಲ. ಇದನ್ನು ನಾನು ತೊಗೊಂಡೋಗಿ ಕೊಟ್ಟರೆ ಆ ಕೆಲಸ ನಾನೇ ಮಾಡಿದ್ದೀನಿ ಅಂತ ಅನುಮಾನ ಬರುತ್ತೆ. ಅಜ್ಜಿ ನೋಡಜ್ಜಿ, ಅತ್ತೆ ಕೂದಲನ್ನ ಯಾರಿಗೂ ತೋರಿಸಲ್ಲ ಅಂತ ಹೇಳ್ತಿದ್ದಾರೆ. ನೀನಾದ್ರೂ ಹೇಳಜ್ಜಿ. ಅವನು ನನ್ನ ಮನೆ ಬಿಟ್ಟು ತೋರ್ಸಕ್ಕೆ ನೋಡಿದ್ದ. ಆಮೇಲೆ ಕಿಶೋರ್ ಬುದ್ಧಿನೆಲ್ಲ ಹಾಳು ಮಾಡಬೇಕು ಅಂತ ಮ್ಯಾಜಿಕ್ ಮಾಡ್ತಿದ್ದ. ನಾನು ಅದನ್ನ ತಪ್ಪಿಸ್ದೆ. ಅವನಿಗೆ ಪನಿಷ್ಮೆಂಟ್ ಬೇಡ್ವಾ? ಏನು ಹೇಳ್ತಿದೀಯ ಅಂಜಲಿ? ಕಿಶೋರ್ಗೆ ಅವ್ನು ಬುದ್ಧಿ ಕೆಡ್ಸೋಕೆ ನೋಡಿದ್ನಾ? ಪೂಜಿ, ನಾನು ನಿನ್ನೆ ರಾತ್ರಿ ನಾನೇ ನೋಡಿದೆ. ಅಯ್ಯೋ ಪಾಪಿ, ನನ್ನ ಮರಿ ಮೊಮ್ಮಗನ ತಲೆ ಕೆಡ್ಸೋಕೆ ಹೊರಟಿದ್ನ. ಅವನ್ನ ಸುಮ್ಮನೆ ಬಿಡಬಾರ್ದು ಬಂಗಾರಿ. ಅವನಿಗೆ ಸರಿಯಾದ ಶಿಕ್ಷೆ ಮಾಡಲೇಬೇಕು. ಅದಕ್ಕೆ ಅತ್ತ ಹೇಳಿದು ಈ ಸ್ವಾಮಿ ಜುಟ್ಟನ್ನ ತಗೊಂಡೋಗಿ ಎಲ್ಲಾರ್ಗೂ ತೋರಿಸಿದ ತಮಾಷೆ ಅಂತ ಹೇಳಿತ್ತು. ನೀನು ಹೇಳೋದು ನಿಜಾನೇ ಪುಟ್ಟಿ. ಆದರೆ ಅಕ್ಕ ಫೋನ್ ಮಾಡಿ ನಿನ್ನ ಯಾವ ಇಕ್ಕಟ್ಟಲ್ಲೂ ಸಿಕ್ಸ್ಬೇಡ ಅಂತ ಹೇಳಿದ್ದಾರೆ. ನಾನು ರಾತ್ರಿ ಹೋಗಿ ಯಾವುದೋ ಗಂಡಸಿನ ವಿಗ್ ತೆಗ್ದೆ ಅಂತ ಹೇಗೆ ಹೇಳೋದು? ಎಲ್ರಿಗೂ ನೀನೇ ಮಾಡಿರೋದು ಅಂತ ಗೊತ್ತಾಗೋಗುತ್ತೆ. ಅತ್ತೆ ಯಾಕೆ ಹೆದರ್ಕೊಂತೀರಾ? ನಾನೇ ಬೋಳ್ಕೊಂಡ ಸ್ವಾಮಿ ಜುಟ್ಟನ್ನ ತೆಗ್ದಿದ್ದೀನಿ ಅಂತ ಹೇಳಿ. ನಿಮ್ಗೆ ನಿಜವಾಗ್ಲೂ ಮ್ಯಾಜಿಕ್ ಬಂದ್ರೆ ನನ್ನ ಮನೆ ಬಿಟ್ಟು ತೋರ್ಸೋ ಅಂತ ಚಾಲೆಂಜ್ ಮಾಡಿ. ಆ ಕಳ್ಳ ಸ್ವಾಮಿ ನನ್ನ ಹೇಗೆ ಮನೆ ಬಿಟ್ಟು ತೋರ್ಸೋನೋ ನಾನು ನೋಡ್ತೀನಿ. ನಿತ್ಯ, ಅವನು ಕಳ್ಳ ಸ್ವಾಮಿ ಅಂದಮೇಲೆ ಅವನಿಗೆ ನಮ್ಮ ಬಂಗಾರಿ ಕೂದಲು ಕುಂಗ್ಸೋಕ್ಕೂ ಆಗಲ್ಲ. ನೀನು ಧೈರ್ಯವಾಗಿ ಅಂಜಲಿ ಹೇಳ್ದ ಹಾಗೆ ಮಾಡು. ಅಯ್ಯೋ ಪಾತ, ನೀನು ಯೋಚನೆ ಮಾಡ್ತಾ ನಿಂತಿದ್ರೆ ಆ ಕಳ್ಳ ಸ್ವಾಮಿ ತಪ್ಪಿಸ್ಕೊಂಡ್ಬಿಡ್ತಾನೆ. ಬಾ ಸುಮ್ಮನೆ. ಅಯ್ಯೋ ಅತ್ತೆಗೆಲ್ಲ ಬೈತಿದಾರಲ್ಲಪ್ಪ, ಏನ್ ಮಾಡೋದೀಗ? ಈ ಸ್ವಾಮಿಗೆ ಭೂತದ ಅಂತ ಹೇಗೆ ನಂಬಿಸ್ಲಿ? ಐಡಿಯಾ. ಭೂತ ಅಂತ ತೋರಿಸ್ಬೇಕಾ? ಇರಿ ತೋರಿಸ್ತೀನಿ. ನಿಮಗೆಲ್ಲ ಭೂತ ಇದೆ ಅಂತ ಸಾಕ್ಷಿ ಬೇಕಲ್ವಾ? ಅಲ್ಲಿ ನೋಡಿ.